ಹಾಯ್, ನಾವುಗಳು ಹೊಸ ಬಟ್ಟೆ ತಂದಾಗ ಕೆಮಿಕಲ್ ಯೂಸ್ ಮಾಡಿಬಿಟ್ಟು ಕಲರಿಂಗ್ ಮಾಡಿರ್ತಾರಲ್ಲ, ಹಾಗಾಗಿ ಕೆಲವ್ರಿಗೆ ಅದು ಸ್ಕಿನ್ಗೆ ಅಲರ್ಜಿ ಮತ್ತು ಕೆಲವ್ರಿಗೆ ಸೀನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನೆಲ್ಲ ಹೇಗೆ ರಿಮೂವ್ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಇವತ್ತು. ಮೊದಲಿಗೆ ಒಂದು ಬಕೆಟ್ಗೆ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಕರಗಿದ ನಂತರ ಫ್ಯಾಬ್ರಿಕ್ನ ಅದರಲ್ಲಿ 1-2 ಅವರ್ಸ್ ನೆನೆಯೋದಕ್ಕೆ ಬಿಡ್ತೀನಿ. ಅದರಲ್ಲಿರೋ ಹೆಚ್ಚಿನ ಕಲರೆಲ್ಲ ಬಿಟ್ಕೊಳ್ಳುತ್ತೆ. ಓವರ್ನೈಟ್ ಕೂಡ ನಾವು ನೆನೆಯೋದಕ್ಕೆ ಬಿಡಬಹುದು. ನಂತರ ಅದನ್ನು ಸ್ಕ್ವೀಸ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ, ಜಾಸ್ತಿ ಏನು ಕಲರ್ ಬಿಡಲಿಲ್ಲ. ಇನ್ ಕೇಸ್ ಜಾಸ್ತಿ ಕಲರ್ ಏನಾದರೂ ಬಿಡ್ತು ಅಂತ ಹೇಳಿದ್ರೆ ಸೇಮ್ ಪ್ರೊಸೀಜರ್ನ 2 ಟೈಮ್ಸ್ ಮಾಡ್ಕೋಬೇಕು. ಮತ್ತು ಫ್ರೆಶ್ ವಾಟರ್ಗೆ ಸೋಡಾ, ಅಡುಗೆ ಸೋಡಾ ಮತ್ತು ಸುವಾಸನೆಗೆ ಶಾಂಪು ಹಾಕ್ಕೊಳ್ತಾ ಇದ್ದೀನಿ. ಶಾಂಪು ಸ್ಕಿಪ್ ಮಾಡಿದ್ರೂ ಆಗತ್ತೆ, ಫ್ಯಾಬ್ರಿಕ್ ಸಾಫ್ಟ್ನರ್ ಹಾಕಿದ್ರೂ ಆಗುತ್ತೆ. ಮತ್ತು ಈ ನೀರಲ್ಲಿ ಅರ್ಧ ಗಂಟೆ ನೆನೆಯೋದಕ್ಕೆ ಇಡ್ತೀನಿ. ಸ್ಕ್ವೀಸ್ ಮಾಡಿ ತೆಗೆದ್ಬಿಟ್ಟು ಫ್ರೆಶ್ ವಾಟರಲ್ಲಿ ವಾಶ್ ಮಾಡ್ಕೊಳ್ತೀನಿ, ಮತ್ತು ತೊಳ್ಕೊಳ್ತೀನಿ. ಅದನ್ನು ಶಾಂಪೂ ವಾಟರ್ ಹೋಗೋವರೆಗೂ ತೊಳೆದ್ಬಿಟ್ಟು ಲೈಟಾಗಿ ಸ್ಕ್ವೀಸ್ ಮಾಡಿಬಿಟ್ಟು ಉಲ್ಟಾ ಮಾಡಿಬಿಟ್ಟು ಬೆಳಗ್ಗೆ ಅಥವಾ ಸಂಜೆ ಬಿಸಿಲಲ್ಲಿ ಒಣಗೋದಕ್ಕೆ ಹಾಕ್ತೀನಿ. ಹೀಗೆ ಮಾಡೋದ್ರಿಂದ ಯಾವುದೇ ಥರನಾದ ಅಲರ್ಜಿ ಆಗೋದಿಲ್ಲ. ಹೊಸ ಬಟ್ಟೆ ತಂದಾಗ ನಾನು ಹೀಗೆ ಮಾಡ್ತೀನಿ. ರೆಡಿಮೇಡ್ ಬಟ್ಟೆ ಕೂಡ ನಾನು ಈ ಥರನೇ ರೆಡಿ ಮಾಡ್ಕೊಳ್ಳೋದು. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಥ್ಯಾಂಕ್ ಯು, ಬಾಯ್, ಸಿ ಯು.